ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಸಂಸದೀಯ ಸಭೆ ಬಳಿಕ ರಾಜ್ಯದ ಕುರ್ಚಿ ಕದನದ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಜ್ಯದ ಸಿಎಂ ಕುರ್ಚಿ ಕದನದ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ. ಚಳಿಗಾಲದ ಅಧಿವೇಶನಕ್ಕೆ ಕಾರ್ಯತಂತ್ರದ ಬಗ್ಗೆ ಚರ್ಚೆಯನ್ನ ನಾಯಕರು ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಖರ್ಗೆ ಸೇರಿ ಸಭೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಭಾಗಿಯಾಗಿದ್ದು ಸೋನಿಯಾ ಗಾಂಧಿ ನಿವಾಸದಲ್ಲಿ ನಡೀತಾ ಇರುವಂತಹ ಮಹತ್ವದ ಮೀಟಿಂಗ್ ಇದು. ಕರ್ನಾಟಕ ಪವರ್ ಶೇರಿಂಗ್ ವಿಚಾರವನ್ನ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕುರ್ಚಿ ಕದನದ ಬಗ್ಗೆ ಕೈ ನಾಯಕರು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದ್ದು, ನಾಯಕತ್ವ ಬದಲಾವಣೆ ಮಾಡಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ. ರಾಜ್ಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ಖರ್ಗೆ ಅವರು ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಕೊಡ್ತಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಮೀಟಿಂಗ್. ಕಾಂಗ್ರೆಸ್ ಕುರ್ಚಿ ಕದನದ ಬಗ್ಗೆ ಸೋನಿಯಾ ಗಾಂಧಿ ಅವರ ಸೂತ್ರ ಏನಾಗಿರುತ್ತೆ? ಕರ್ನಾಟಕದ ಕುರ್ಚಿ ಫೈಟ್ಗೆ ಇವತ್ತು ಅಂತಿಮ ತೆರೆ ಬೀಳತ್ತಾ? ಮಹತ್ವದ ನಿರ್ಧಾರ ಏನಾದರೂ ತಗೊಳ್ತಾರಾ? ಪವರ್ ಶೇರಿಂಗ್ ಒಪ್ಪಂದದ ಬಗ್ಗೆ ನೆನಪು ಮಾಡಿಕೊಟ್ಟು ಅವರಿಗೆ ಅದರ ಮುಂದಿನ ನಡೆ ಹೇಗಿರುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇದೇ ಕುರ್ಚಿ ಕಿತ್ತಾಟ ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರ ನಡುವೆ ರಣರಂಪ ಆಗೋಗ್ಬಿಟ್ಟಿತ್ತು. ಬೀದಿ ಜಗಳಕ್ಕೆ ಕಾರಣವಾಗಿತ್ತು. ಹೈಕಮಾಂಡ್ಗೆ ವಿಪರೀತ ಮುಜುಗರ ಆಗ್ತಾ ಇತ್ತು. ಸಂದಿಗ್ಧ ಪರಿಸ್ಥಿತಿಗೆ ಸಿಗಾಕೊಂಡಿತ್ತು. ಹೈಕಮಾಂಡ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಈಗ ಏಕಾಏಕಿ ಅವರಿಗೆ ಬುಲಾವ್ ಕೊಟ್ರು, ಕರ್ಸ್ಕೊಂಡ್ರು ಅನ್ಕೊಳ್ಳಿ, ಅಲ್ಲಿ ಸಮಾಧಾನ ಮಾಡಕ್ಕಾದ್ರೂ ಅವ್ರಿಗೆ ಏನಾದ್ರು ಇರ್ಬೇಕಲ್ಲ ಸೂತ್ರ, ಅದ್ಯಾವುದು ಕೂಡ ಇರ್ಲಿಲ್ಲ. ಹಾಗಾಗಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು, ಅದು ಬ್ರೇಕ್ಫಾಸ್ಟ್ ಸಂಧಾನ ಅಂತ. ಅದು ಸದ್ಯಕ್ಕೆ ಯಶಸ್ವಿ ಆಗಿದೆ. ಬಟ್ ಅದನ್ನ ಎಲ್ಲಿ ತನಕ ಅಂತ ಇವ್ರು ಹಂಗೆ ಇದ್ ಮಾಡ್ತಾರೆ? ನಿನ್ನೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಸಂಧಾನ ಏನಿದೆ ಅಥವಾ ಅಲ್ಪ ವಿರಾಮ ಏನಿದೆ, ಅದು ಲಿಟ್ರಲಿ ಬೂದಿ ಮುಚ್ಚಿದ ಕೆಂಡ. ಯಾವಾಗ ಬೇಕಾದ್ರೂ ಮತ್ತೆ ಜ್ವಾಲೆ ಹೆಚ್ಚಾಗ್ಬೋದು. ಇಬ್ರಲ್ಲಿ ಒಬ್ರು ಸೆಟ್ ಎದ್ದು ನಿಂತ್ಕೊಂಡ್ರು ಕೂಡ ಕಾಂಗ್ರೆಸ್ ಒಡೆದು ಇಬ್ಬಾಗ ಆಗ್ಬೋದು. ಹೀಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ನಾಜೂಕಾಗಿ ನೋಡಿ ಮಾಡಿ ಈ ಒಂದು ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತೇ ಏನಾದ್ರೂ ನಿರ್ಧಾರ ಮಾಡ್ತಾರಾ ಅಥವಾ ಇದ್ರ ಮೇಲೆ ಒಂದು ಕಣ್ಣು ಇಟ್ಟಿದೀವಿ, ಇನ್ನೊಂದು ಸ್ವಲ್ಪ ಟೈಮ್ ತಗೊಳ್ಳೋಣ, ಮೊದಲು ಅಧಿವೇಶನಗಳನ್ನ ಮುಗಿಸ್ಕೊಳ್ಳೋಣ, ಇಲ್ಲಾಂದ್ರೆ ಇಲ್ಲಿ ನಾವೇನೋ ಎಡವಟ್ಟು ನಿರ್ಧಾರ ತಗೊಳ್ಳೋದು ಅದು ಸೆಷನ್ ನಲ್ಲಿ ಭಾರಿ ಮುಜುಗರ ಆಗುತ್ತೆ. ಅವರಿಗೆ ಬಿಜೆಪಿ ಅವ್ರಿಗೆ ಉತ್ತರ ಕೊಡಕ್ ಆಗಲ್ಲ. ಯಾಕಂದ್ರೆ ಸೆಂಟ್ರಲ್ ಅಲ್ಲೂ ಸೆಷನ್ ಆರಂಭ ಆಗುತ್ತೆ, ನಮ್ಮಲ್ಲೂ ಡಿಸೆಂಬರ್ 8ರಿಂದ ಆರಂಭ ಆಗುತ್ತೆ. ಎಲ್ಲವೂ ಕೂಡ ಮುಜುಗರಕ್ಕೆ ತಳ್ಳುವ ಪ್ರಸಂಗ ಆಗಬಾರದು. ಹಾಗಾಗಿ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ತಳ್ಳೋಣ, ಇದಕ್ಕೆ ಇಂಥದ್ದೇನಾದ್ರೂ ನಿರ್ಧಾರಕ್ಕೆ ಬರ್ತಾರಾ ಅನ್ನೋದು ಕುತೂಹಲ. ಕಾದ್ ನೋಡೋಣ. ಮೀಟಿಂಗ್ ಆಗ್ತಾ ಇದ್ದಂತೆ ಔಟ್ಪುಟ್ ಏನ್ ಬಂತು ಅಂತ ನಿಮ್ ಗಮನಕ್ಕೆ ಗ್ಯಾರಂಟಿ ನ್ಯೂಸ್ ಅಲ್ಲಿ ತರ್ತೀವಿ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ಸಿಎಂ ಮತ್ತು ಡಿಸಿಎಂ ಕುರ್ಚಿ ಕಿತ್ತಾಟ ರಣರಂಪ ಆಗಬೇಕಾದ್ರೆ ಡೆಲ್ಲಿಯಲ್ಲಿ ಹೈಕಮಾಂಡ್ ಅವರು ಈಗ ಕರಿಬಹುದು ಆ ಕರಿಬಹುದು ಅಂತ ಅನ್ಕೊಳ್ತಲೇ ಇದ್ವಿ. ಬಟ್ ಅದು ಉಲ್ಟಾ ಆಗಿತ್ತು. ಈಗ ಸದ್ಯಕ್ಕೇನೋ ಸಂಧಾನ ಮಾಡಿಸಿದ್ದಾರೆ ಸ್ವಲ್ಪ ಮಟ್ಟಿಗೆ. ಬಟ್ ಇವತ್ತು ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ ಇದು ಕೂಡ ಚರ್ಚೆ ಆಗ್ಬೋದಾ? ಅಂತಿಮ ತೆರೆ ಬೀಳುವ ಸಾಧ್ಯತೆ ಹೇಗಿದೆ ಅಥವಾ ಮುಂದಕ್ಕೆ ಹಾಕೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಕಳೆದ 15 ದಿನಗಳಿಂದಲೂ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿದ್ದಂತಹ ಸರ್ಕಾರದ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಕಳೆದ 3-4 ದಿನಗಳಿಂದಲೂ ಕೂಡ ದೆಹಲಿಯ ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಾ ಇತ್ತು. ನಾಳೆಯಿಂದ ಆರಂಭ ಆಗ್ತಿರುವಂತಹ ಸಂಸತ್ ಅಧಿವೇಶನಕ್ಕೆ ಯಾವ ರೀತಿಯಾಗಿ ವಿಪಕ್ಷವಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಯಾವ ವಿಚಾರಗಳನ್ನ ಕೈಗೆತ್ತಿಕೊಳ್ಬೇಕು ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ ಸಂಸದೀಯ ಮಂಡಳಿಯ ಸಭೆ ಏನ್ ಕರೆದಿದ್ರು, ಈ ಸಭೆಯಲ್ಲಿ ಪ್ರಾಥಮಿಕವಾಗಿ ನಾಳೆ ಆರಂಭ ಆಗುವಂತಹ ಚಳಿಗಾಲದ ಸಂಸತ್ ಅಧಿವೇಶನ ಬಗ್ಗೆ ಚರ್ಚೆ ಆದ್ರೂ ಕೂಡ ಅದಾದ ಬಳಿಕ ರಾಜ್ಯ ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗೇ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಸಿಕ್ತಿತ್ತು. ಆದ್ರೆ ಈಗಷ್ಟೇ ಬರ್ತಿರುವಂತಹ ಒಂದು ಮಾಹಿತಿಯ ಪ್ರಕಾರ ಈ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ನಿನ್ನೆ ನೀವೇ ಖುದ್ದು ಮಾತುಕತೆ ನಡೆಸಿ ತದ ಬಳಿಕ ಆ ಮಾಹಿತಿಯನ್ನ
ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೀಗಾಗಿ ನಿನ್ನೆ ಬೆಳಗ್ಗೆ ಕಾವೇರಿ ನಿವಾಸದಲ್ಲಿ ನಡೆದಂತ ಒಂದು ಸಭೆ ಆದ ಬಳಿಕ ಉಭಯ ನಾಯಕರು ಕೂಡ ಪ್ರತ್ಯೇಕವಾಗಿ ರಿಪೋರ್ಟ್ ಅನ್ನ ಕಳಿಸ್ಕೊಟ್ಟಿದ್ರು. ಇವತ್ತು ನಡೆಯುವಂತಹ ಸೋನಿಯಾ ಗಾಂಧಿ ಅವರ ನೇತೃತ್ವದ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ, ಅಂತಿಮವಾದಂತಹ ಒಂದು ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಳ್ಳುತ್ತೆ ಅನ್ನುವಂತ ಒಂದು ಚರ್ಚೆ ಕೂಡ ರಾಜ್ಯ ಕಾಂಗ್ರೆಸ್ ಅಲ್ಲಿತ್ತು. ಆದ್ರೆ ಇಲ್ಲಿವರೆಗೂ ಸಿಗ್ತಿರುವಂತಹ ಒಂದು ಮಾಹಿತಿಯ ಪ್ರಕಾರ ಇವತ್ತಿನ ಸಭೆ ಕೇವಲ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಸಂಸತ್ತಲ್ಲಿ ಯಾವ ವಿಚಾರಗಳನ್ನ ಕೈಗೆತ್ತಿಕೊಳ್ಬೇಕು, ಕೇಂದ್ರ ಸರ್ಕಾರವನ್ನ ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತ ಒಂದು ವಿಚಾರಗಳು ಚರ್ಚೆ ಆಗಿದಾವೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.